Under the Pradhan Mantri Awas Yojana, PMA, financial irregularities amounting to more than 3 crores rupees have taken place, and the guilty officials must be suspended immediately and a proper investigation should be conducted, demanded MLA Cement Manju. ಹೇಳ್ತಾರೆ ಅವ್ರೆ ನನಗೆ ಗೊತ್ತಿರೋ ನನ್ನ ಪತ್ರಿಕೆಯಲ್ಲಿ ಓದಿದೆ ಅವರೇನೋ ದುಡ್ಡು ಕಟ್ಕೊಳ್ಳಕ್ಕೆ ರೆಡಿ ಮಾಡಿದ್ದಾರೆ. ದುಡ್ಡನ್ನ ಕೊಟ್ಬಿಟ್ರೆ ಆಗಿರ್ತಕ್ಕಂಥ ಸಮಸ್ಯೆ ಮುಗಿಯುತ್ತಾ? ಆಗಿರ್ತಕ್ಕಂಥ ಅನ್ಯಾಯ ಸಮಸ್ಯೆ ಪರಿಹಾರ. Speaking at a press conference in Hassan, he said that the central government had implemented this scheme with the intention of providing financial assistance for the construction of houses for families living below the poverty line. Recently, a survey conducted in the Sakleshpur Assembly constituency revealed massive irregularities worth crores of rupees in PMA. He further stated that the government should immediately take action against those involved in the scam, suspend officials including the district panchayat CEO, and conduct an investigation. The district housing nodal officer KM Rajesh has been named as the prime accused, A1, and is currently absconding. In the district, irregularities have been found in more than 240 housing projects. Therefore, the guilty officials must be identified, arrested immediately, and then investigated. Otherwise, the protest will be intensified, he warned. ವಿಧಾನಸಭಾ ಕ್ಷೇತ್ರದಲ್ಲಿ 2.5-3 ಕೋಟಿಗೂ ಹೆಚ್ಚು ಅಂದ್ರೆ ಸಾರ್ವಜನಿಕರು ಯಾರು ಮನೆ ಕಟ್ಟಿದ್ದಾರೆ ಅವ್ರಿಗೆ ಬರ್ಬೇಕಾಗಿರೋಂತ ಬಿಲ್ಗಳನ್ನ ಬೇರೆ ಯಾರ್ದೋ ಹೆಸರು GPS ನ ಮಾಡಿ ಫೋಟೋನ ಅಪ್ಲೋಡ್ ಮಾಡಿ ಸುಮಾರು 3 ಕೋಟಿ ರೂಪಾಯಿ ಹಣವನ್ನ ದುರುಪಯೋಗ ಆಗಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳು ಮಂಜೂರಾಗಿ ಆ ಮನೆಗೆ ಆಗ್ಬೇಕಾಗಿರ್ತಕ್ಕಂಥ ಬಿಲ್ಗಳನ್ನ ಬೇರೆ ಯಾರ್ದೋ ಅಕೌಂಟ್ ನಂಬರ್ ತಗೊಂಡು ಬೇರೆ ಯಾವ್ದೋ ಮನೆ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಆ ಮನೆಗಳಿಗೆ ಬೇರೆ ಬೆನಿಫಿಷಿಯರ್ಗೆ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದು 3 ಪ್ರೋಸೆಸ್ ಆಗುತ್ತೆ. ಫಸ್ಟ್ PDO ಹೆಸರಲ್ಲಿ ಅಪ್ಲೋಡ್ ಆಗ್ತಾರೆ, ಏನ್ ಮನೆ ಏನೇನು ಯಾರಿಗೆ ಬೆನಿಫಿಷಿಯರ್ ಇದ್ದಾರೆ ಅವ್ರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾರೆ. ಅದಾದ್ಮೇಲೆ ತಾಲೂಕ್ ಪಂಚಾಯತ್ EO ಲಾಗಿನ್ ಇಂದ ಪಾಸ್ ಆಗ್ಬೇಕು. ಅಲ್ಲಿ ಆದ್ಮೇಲೆ ಜಿಲ್ಲಾ ಲಾಗಿನ್ ಬರುತ್ತೆ, ಯಾರು ಯೋಜನಾ ನಿರ್ದೇಶಕರಿದ್ದಾರೆ ಅವ್ರ ಲಾಗಿನ್ ಬರುತ್ತೆ. ಅಲ್ಲಿಂದ ಚೀಫ್ ಅಕೌಂಟ್ಸ್ ಆಫೀಸರ್ ಲಾಗಿನ್ ಹೋಗುತ್ತೆ. ಅಲ್ಲಿ ಆದ್ಮೇಲೆ ಬೆನಿಫಿಷಿಯರಿ ಪೇಮೆಂಟ್ ಆಗ್ಬೇಕು. ಅಲ್ಲಿ ನಾನು ಹೇಳ್ತಕ್ಕಂಥದ್ದು ರಾಜೇಶ್ ಮೋಸ ಮಾಡಿದ್ರೆ ಒಪ್ಕೊತೀನಿ, ಆದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಯಾವ್ಯಾವ ಮೇಲಧಿಕಾರಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ತಲೆದಂಡ ಹಾಕ್ಬೇಕು. ನಾನ್ ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ, ಯಾವ್ದೋ PDO ಮಾಡಿದ್ದಾರೆ. ಆಕ್ಚುಲಿ PDO ಲಾಗಿನ್ ಇಂದ ಪೇಮೆಂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕನಿಷ್ಠ 3 ಲಾಗಿನ್ ಅಂದ್ರೆ ಮೇಲಾಧಿಕಾರಿಗಳು 3 ಲಾಗಿನ್ ಅಲ್ಲಿ ಓಕೆ ಮಾಡಿದ್ಮೇಲೆ ಎಲ್ಲವೂ ಕೂಡ ಸರಿ ಇದೆ ಅಂತ ಓಕೆ ಮಾಡಿದ ಮೇಲೆ ಬೆನಿಫಿಷಿಯರಿ ಪೇಮೆಂಟ್ ಆಗುತ್ತೆ. ಅಂದ್ರೆ ಇಷ್ಟು ಕೋಟಿ ರೂಪಾಯಿ ಹಗರಣ, ಇಷ್ಟು ಹೆಚ್ಚು ಕಮ್ಮಿ ನನಗೆ ಗೊತ್ತಿರ್ತಕ್ಕಂಥ ಪ್ರಕಾರವಾಗಿ ಒಂದು 200 ಮನೆಗಳು ಅಂತ ನನಗೆ ಗೊತ್ತಿರ್ತಕ್ಕಂಥ ಅಂದಾಜು. ಸರ್ ಈಗ 1 ನಿಮಿಷ ಕೇಳಿ ಸರ್. PDO ಇಂದ ಹಿಡಿದು EO ಇಂದ ಹಿಡಿದು ಯೋಜನಾ ನಿರ್ದೇಶಕರಿಂದ ಹಿಡಿದು ಚೀಫ್ ಅಕೌಂಟ್ಸ್ ಆಫೀಸರ್ ಇಂದ ಹಿಡಿದು ಇಷ್ಟೆಲ್ಲ ಆಗಿರೋದ್ರ ಮೇಲೆ ಏನ್ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದಾರೆ ಅವರು ಸಮೇತ ಇವ್ರ ಮೇಲೆ ಕ್ರಮ ಮಾಡ್ಬೇಕಾಗಿತ್ತು. ಯಾಕೆ ಮಾಡಿಲ್ಲ? ಅವರು ತಪ್ಪಿತಸ್ಥರ ಇದ್ರು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವ್ರಾದ್ರೂ ಇಷ್ಟು ದಿವಸ ಹಾಸನ ಜಿಲ್ಲೆಯಲ್ಲಿ ಇಲ್ಲೇ ಪತ್ರಿಕೆಯಲ್ಲಿ ಇಷ್ಟೆಲ್ಲ ಬಂದ್ರು ಸಮೇತ ಅಟ್ಲೀಸ್ಟ್ ಇದ್ರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ? ಈಗ ನಾನ್ ಮೊನ್ನೆ ಮತ್ತೆ ಸಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿದ್ಮೇಲೆ ಫಸ್ಟ್ ಅಧಿವೇಶನ ಟೈಮಲ್ಲಿ ಕೊಟ್ಟಿದ್ದೇನೆ, ಕಂಪ್ಲೇಂಟ್ ಕೊಟ್ಟಿದ್ದೆ. ಭೇಟಿ ಮಾಡಿದ್ಮೇಲೆ ಎನ್ಕ್ವೈರಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಆಕ್ಚುಲಿ ಎನ್ಕ್ವೈರಿ ನಡೀತಾ ಇಲ್ಲ ಅಂತ. ಬಟ್ ಇಲ್ಲಿ ಅವ್ರ ಕಣ್ ಕೆಳಗೆ ಇಷ್ಟೆಲ್ಲ ಆದ್ರೂ ಕೂಡ ಯಾವ ಅಧಿಕಾರಿಗಳಿಗೂ ಅಟ್ಲೀಸ್ಟ್ ಒಂದು ಕ್ರಮ ತಗೊಂಡಿಲ್ಲ ಅಂದ್ರೆ ಇದೇನು ಇವ್ರ ಉದ್ದೇಶ ಅನ್ನೋದು ನನಗೆ ಅರ್ಥ ಆಗ್ತಿದೆ ಸರ್. ಈಗ ಇದ್ರ ಲೋಪದ ಬಗ್ಗೆ ಈಗ ಆಲ್ರೆಡಿ ನಾನು ಮಂತ್ರಿಗಳಿಗೆ ಇವ್ರುಗಳಿಗೆ ಎಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಇವ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಇದ್ರಲ್ಲಿ ಆಗುಹೋಗುಗಳು ಏನಿದೆ ಅನ್ನೋದು ನೋಡಿ ತಿಳ್ಕೊಂಡು ನಾವು ಕೇಂದ್ರ ಸರ್ಕಾರಕ್ಕೂ ಅಥವಾ ಇನ್ನೊಬ್ರಿಗೋ ಈ ರೀತಿ ಆದ್ರೆ ಈ ರೀತಿ ಮಾಡ್ಬೋದು ಅಂತಕ್ಕಂಥದ್ದು ಹೇಳ್ಬೋದು. ಈ ಮೊದ್ಲೇ ಇರ್ತಕ್ಕಂಥದ್ದು ಯಾರಂದ್ರೆ ಯಾರ್ಯಾರು ತಪ್ಪು ಮಾಡಿದ್ರೆ ಎಲ್ಲರ ಮೇಲೆ ಕ್ರಮ ಆಗಲಿ ಅಂತಕ್ಕಂಥ ನಮ್ಮ ಉದ್ದೇಶ ಸರ್. ಈಗ ಪೊಲೀಸರು ಹೋಗಿ ಅಲ್ಲ, ಈಗ ಇದಕ್ಕೆ ಮುಖ್ಯವಾಗಿ ಸರ್ ಈ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು. ಇಲ್ಲಿ ಏನ್ ನಮ್ಮ ಹೌಸಿಂಗ್ ಅಂದ್ರೆ ವಸತಿ ಸಚಿವರಿಗೆ ನಾನು ಏನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರ ಇಲಾಖೆ ವತಿಯಿಂದ ತನಿಖೆ ಮಾಡಿಸಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಮೊದಲಿಗೆ ಕ್ರಮ ಆಗ್ಬೇಕು. ನಾನು ಹೇಳ್ತಕ್ಕಂಥದ್ದು ಪೊಲೀಸ್ನವರು ಡೈರೆಕ್ಟ್ ಇನ್ಬೌಂಡ್ ನೀವು ದುಡ್ಡು ಕಟ್ಟಿ ಅಂತ ಪೊಲೀಸ್ನವರು ಡೈರೆಕ್ಟ್ ಆ ರೀತಿ ಹೇಳಂಗಿಲ್ಲ. ಇದು ಯಾವ್ದೋ ಮನೆಯಲ್ಲಿ ಹೋಗಿ ಕಳ್ತನ ಮಾಡ್ತಕ್ಕಂಥ ದುಡ್ಡಲ್ಲ ಇದೆ. ಒಂದು ಇಲಾಖೆಯಲ್ಲಿ ಅವ್ಯವಹಾರ ಆಗಿ ಹೋಗಿರ್ತಕ್ಕಂಥ ದುಡ್ಡು ಇದು ಇಲಾಖೆ ವತಿಯಿಂದನೇ ರಿಕವರಿ ಆಗ್ಬೇಕು. ಮುಖ್ಯವಾಗಿ ಇಲಾಖೆ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ರೆ ಅವ್ರ ಕಡೆಯಿಂದ ರಿಕವರಿ ಮಾಡ್ಬೇಕು.